ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಬನ್ನಿ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಡೈಲಿ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನದಂತೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತಂದೇನೆ. ಬನ್ನಿ ಒಂದೊಂದಾಗಿ ನೋಡ್ತೋಣ. ಮೊದಲನೇ ಪ್ರಶ್ನೆ ಬಂದು ಈ ರೀತಿಯಾಗಿದೆ. ಸಿಲ್ಕ್ ಉತ್ಪಾದಿಸಲಿಕ್ಕಾಗಿ ಬಳಸುವ ಮಲ್ಬರಿ ರೇಷ್ಮೆಯ ತಾಂತ್ರಿಕ ಹೆಸರೇನು? ಆಪ್ಷನ್ ಎ ಆಂಥೇರಿಯಾ ಮಿಲಿಟ್, ಆಪ್ಷನ್ ಬಿ ಆಂಥೇರಿಯಾ ಅಸ್ಸಾಂ, ಸಿ ಬಂದು ಪಿಲಿಸೇಮಿಯಾ ರೆಸಿಪಿ, ಇನ್ನು ಡಿ ಬಂದು ಬಾಂಬಿಕ್ಸ್ ಮೋರಿ. ಇನ್ನು ಸಿಲ್ಕ್ ಉತ್ಪಾದಿಸಲಿಕ್ಕಾಗಿ ಬಳಸುವ ಮಲ್ಬರಿ ರೇಷ್ಮೆಯ ತಾಂತ್ರಿಕ ಹೆಸರು ಆಪ್ಷನ್ ಡಿ ಬಾಂಬಿಕ್ಸ್ ಮೋರಿ ಆಗಿದೆ. ಸಿಲ್ಕ್ ಉತ್ಪಾದಿಸಲಿಕ್ಕಾಗಿ ಬಾಂಬಿಕ್ಸ್ ಮೋರಿ ಎಂಬ ರೇಷ್ಮೆಯನ್ನು ಮಲ್ಬರಿ ರೇಷ್ಮೆ ಬಳಸ್ತಾರೆ. ಅದಕ್ಕಿರುವ ತಾಂತ್ರಿಕ ಹೆಸರು ಬಂದು ಬಾಂಬಿಕ್ಸ್ ಮೋರಿ. ಇನ್ನು ಎರಡನೇ ಪ್ರಶ್ನೆ ಬಂದು ಅಂಗೋರ್ ಎಂಬ ಉಣ್ಣಿಯನ್ನು ಈ ತಳಿಯಿಂದ ಪಡೆಯಲಾಗುತ್ತದೆ. ಎ ಬಂದು ಮೊಲ, ಬಿ ಕುರಿ, ಸಿ ಮೇಕೆ, ಡಿ ನರಿ. ಅಂಗೋರ್ ಉಣ್ಣಿಯನ್ನು ಈ ತಳಿಯಿಂದ ಪಡೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮೊಲವಾಗಿದೆ. ಮೊಲದಿಂದ ಅಂಗೋರ ಉಣ್ಣೆಯನ್ನು ಪಡೆಯಲಾಗುತ್ತದೆ. ಇನ್ನು ಮೂರನೇ ಪ್ರಶ್ನೆ ಬಂದು ಈ ಕೆಳಗಿನವುಗಳಲ್ಲಿ ಯಾವುದು ಪೀಡೆಗಳ ಜೈವಿಕ ನಿಯಂತ್ರಣಕ್ಕೆ ಉಪಯುಕ್ತವಾಗಿದೆ? ಎ ಬಂದು ಜೇನುನೊಣಗಳು ಮತ್ತು ಮಿಡತೆ, ಇನ್ನು ಬಿ ಬಂದು ಚೇಳುಗಳು ಮತ್ತು ಜೇಡರಹುಳುಗಳು, ಇನ್ನು ಸಿ ಬಂದು ಕಣಜಗಳು ಮತ್ತು ಪಕ್ಷಿಗಳು, ಡಿ ಗಿಣಿಗಳು ಮತ್ತು ಹದ್ದುಗಳು. ಇದಕ್ಕೆ ಸರಿಯಾದ ಉತ್ತರ ಚೇಳುಗಳು ಮತ್ತು ಜೇಡರಹುಳುಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ಪೀಡೆಗಳ ಜೈವಿಕ ನಿಯಂತ್ರಣಕ್ಕೆ ಮೇನ್ ಅಂದರೆ ಚೇಳುಗಳು ಮತ್ತು ಜೇಡರಹುಳುಗಳಾಗಿವೆ. ಇನ್ನು ನಾಲ್ಕನೇ ಪ್ರಶ್ನೆ ಬಂದು ಭಾರತದಲ್ಲಿರುವ ಅತಿ ವಿಷಪೂರಿತ ಹಾವುಗಳು ಯಾವುವು? ಆಪ್ಷನ್ ಎ ಬಂದು ನಾಗರ ಹಾವು, ಮಂಡಲ ಹಾವು, ಪಟ್ಟೆಗಳ ಕ್ರೈಪ್ಗಳು. ಆಪ್ಷನ್ ಬಿ ಬಂದು ಕಾಳಿಂಗ ಸರ್ಪ, ಹುಲ್ಲಿನ ಹಾವು, ಕ್ರೈಟ್ಗಳು ಮತ್ತು ಕೆರೆ ಹಾವು. ಆಪ್ಷನ್ ಸಿ ಬಂದು ನಾಗರ ಹಾವು, ಹೆಬ್ಬಾವು, ಪಟ್ಟೆಗಳ ಕ್ರೈಟ್ಗಳು ಮತ್ತು ಕೆರೆ ಹಾವು. ಇನ್ನು ಆಪ್ಷನ್ ಡಿ ಬಂದು ನಾಗರ ಹಾವು, ಹುಲ್ಲಿನ ಹಾವು, ಕ್ರೈಟ್ಗಳು ಮತ್ತು ಕೆರೆ ಹಾವು. ಇದರಲ್ಲಿ ಡೇಂಜರಸ್ ಅಂದಿ ಅತಿ ವಿಷಪೂರಿತ ಹಾವು ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ನಾಗರ ಹಾವು, ಮಂಡಲ ಹಾವು, ಪಟ್ಟೆಗಳ ಕ್ರೈಪ್ಗಳು. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಐದನೇ ಪ್ರಶ್ನೆ ಬಂದು ಬಾವಲಿಗಳಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ಸತ್ಯ? ಬಾವಲಿಗಳಿಗೆ ಸಂಬಂಧಿಸಿದರಲ್ಲಿ ಈ ಕೆಳಗೆ ಇರೋ 3 ಪಾಯಿಂಟ್ಸ್ಗಳಲ್ಲಿ ಯಾವುದು ಸತ್ಯವಾಗಿದೆ ಅಂತ ಕೇಳಿದರೆ, ಇನ್ನು ಒಂದನೇ ಪಾಯಿಂಟ್ ಬಂದು ಬಾವಲಿಗಳು ಸಸ್ತನಿಗಳಾಗಿವೆ. ಇನ್ನು ಎರಡನೇದು ಬಂದು ಬಾವಲಿಗಳು ವಾಸ್ತವಿಕವಾಗಿ ಬದಲಾದ ಮುಂಗಾಲುಗಳೇ ರೆಕ್ಕೆಗಳಾಗಿವೆ. ಇನ್ನು ಮೂರನೇದ್ದು ಬಾವಲಿಗಳು ರಾತ್ರಿ ಚಟುವಟಿಕೆ ನಡೆಸುತ್ತವೆ. ಬಾವಲಿಗಳಿಗೆ ಸಂಬಂಧಿಸಿದಂತೆ ಈ ಮೂರುಗಳಲ್ಲಿ ಯಾವುದು ಸತ್ಯ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದು 1, 2 ಮತ್ತು 3 ಮೂರು ಕೂಡ ಸರಿಯಾಗಿದ್ದಾವೆ ಅಂತ ಆಪ್ಷನ್ ಎಲ್ಲಿ ಕೊಟ್ಟಿರೋದು. ಎರಡನೇದ್ದು 2 ಮತ್ತು 3. ಆಪ್ಷನ್ ಸಿ ಬಂದು 1 ಮತ್ತು 3. ಆಪ್ಷನ್ ಡಿ ಬಂದು 1 ಮತ್ತು 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3. ಈ 3 ಪಾಯಿಂಟ್ಗಳು ಕೂಡ ಬಾವಲಿಗಳಿಗೆ ಸಂಬಂಧಿಸಿದ ಸತ್ಯವಾದ ಅಂಶಗಳಾಗಿವೆ. ಇನ್ನು ಆರನೇ ಪ್ರಶ್ನೆ ಬಂದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ದನಗಳಿಗೆ ತಿನ್ನಿಸುತ್ತಾರೆ? 4 ಕೊಟ್ಟಿದ್ದಾರೆ, ಅನ್ನೋದರ ಕೆಳಗೆ ಆಪ್ಷನ್ ಕೂಡ ಇದೆ. ಇನ್ನು ಕಬ್ಬಿನ ತುದಿಗಳು, ಕಬ್ಬಿನ ಎಲೆಗಳು, ಕಬ್ಬಿನ ಸಿಪ್ಪೆ, ಬೆಲ್ಲ. ಈ 4ಗಳಲ್ಲಿ ಯಾವುದು ದನಗಳಿಗೆ ತಿನ್ನಿಸುತ್ತಾರೆ ಅಂತ ಕೇಳಿದರೆ ಆಪ್ಷನ್ ಎ 1, 2, 3, 4 4 ಕೂಡ ಸರಿಯಾದ ಉತ್ತರ ಅಂತ. ಇನ್ನು ಆಪ್ಷನ್ ಬಿ ಬಂದು 2 ಮತ್ತು 3 ಸರಿಯಾದ ಉತ್ತರ. ಇನ್ನು ಆಪ್ಷನ್ ಸಿ ಬಂದು 1, 2 ಮತ್ತು 3 ಮಾತ್ರ ಸರಿಯಾದ ಉತ್ತರ. ಆಪ್ಷನ್ ಡಿ ಬಂದು 1 ಮತ್ತು 4 ಮಾತ್ರ ಸರಿಯಾದ ಉತ್ತರ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿದೆ. ದನಗಳಿಗೆ ಕಬ್ಬಿನ ತುದಿ, ಕಬ್ಬಿನ ಎಲೆ ಮತ್ತು ಕಬ್ಬಿನ ಸಿಪ್ಪೆ 3 ಕೂಡ ತಿನ್ನಿಸುತ್ತಾರೆ, ಬೆಲ್ಲವನ್ನು ತಿನ್ನಿಸೋದಿಲ್ಲ. ಇನ್ನು 7ನೇ ಪ್ರಶ್ನೆ ಬಂದು ಡೈನಾಸರ್ ಒಂದು ಡ್ಯಾಶ್ ಆಗಿದೆ. ಆಪ್ಷನ್ ಎ ಸರೀಸೃಪ, ಆಪ್ಷನ್ ಬಿ ದ್ವಿಚರ, ಆಪ್ಷನ್ ಸಿ ಸಸ್ತನಿ, ಆಪ್ಷನ್ ಡಿ ಪಕ್ಷಿ. ಡೈನಾಸರ್ ಒಂದು ಸರೀಸೃಪವಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಡೈನಾಸರ್ ಒಂದು ಸರೀಸೃಪವಾಗಿದೆ. ಇನ್ನು 8ನೇ ಪ್ರಶ್ನೆ ಬಂದು ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ಡ್ಯಾಶ್ ಆಗಿದೆ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ಡ್ಯಾಶ್ ಆಗಿದೆ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಏನಂದರೆ ಆಪ್ಷನ್ ಎ ಪ್ರಾಣಿ, ಆಪ್ಷನ್ ಬಿ ಸಸ್ತನಿ, ಆಪ್ಷನ್ ಸಿ ಉರಗ, ಆಪ್ಷನ್ ಡಿ ಪಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಕ್ಷಿಯಾಗಿದೆ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಒಂದು ಪಕ್ಷಿಯಾಗಿದೆ. ಇನ್ನು 9ನೇ ಪ್ರಶ್ನೆ ಬಂದು ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳು ಯಾವುದು? ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳು ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಬಂದು ಚಪ್ಪಟೆ ಹುಳು, ಆಪ್ಷನ್ ಬಿ ಬಂದು ಕೊಕ್ಕೆ ಹುಳು, ಆಪ್ಷನ್ ಸಿ ದುಂಡು ಹುಳು, ಆಪ್ಷನ್ ಡಿ ದಾರದ ಹುಳು. ಇದಕ್ಕೆ ಸರಿಯಾದ ಉತ್ತರ ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳು ಅಂದರೆ ಅದು ದುಂಡು ಹುಳು. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಇನ್ನು 10ನೇ ಪ್ರಶ್ನೆ ತನ್ನ ಬಣ್ಣ ಬದಲಾವಣೆಗೆ ಖ್ಯಾತಿ ಪಡೆದಿರುವ ಉರಗ ಯಾವುದು? ಆಪ್ಷನ್ ಎ ಅಲ್ಲಿ, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಗ್ಲಾಸ್ ಸ್ನೇಕ್, ಆಪ್ಷನ್ ಡಿ ಚಮಿಲಿಯನ್.
ಇನ್ನು ತನ್ನ ಬಣ್ಣ ಬದಲಾವಣೆಗೆ ಖ್ಯಾತಿಯಾದ ವರ್ಗ ಅಂದರೆ ಅದು ಆಪ್ಷನ್ ಡಿ ಚೆಮಿಲಿಯನ್ ಸರಿಯಾದ ಉತ್ತರವಾಗಿದೆ. ಚೆಮಿಲಿಯನ್ ಅಂದರೆ ಉಸರವಳ್ಳಿ ಆಗಿದೆ. ಇಂಗ್ಲೀಷ್ನಲ್ಲಿ ಚೆಮಿಲಿಯನ್ ಅಂತ ಕರೀತಾರೆ. ಈ ಥರ ಕೂಡ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ವೀಕ್ಷಕರೇ, ದಿನಾಲೂ ಇದೇ ರೀತಿ ನಿಮಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬರ್ತಾ ಇರ್ತವೆ. ನೋಡಿ, ನೀವು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರ ಮಾತ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಯಾರಾದರೂ ಪ್ರಿಪೇರ್ ಆಗ್ತಾರೋರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮುಂದೆ ನೋಡಿದರೆ ಮತ್ತೆ ಇದೇ ರೀತಿ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.